ವೆಲ್ಕಮ್ ಬ್ಯಾಕ್ ಟು ಶ್ರೀ ರಂಜು ಲಾಗ್ಸ್ ಕನ್ನಡ. ಇವತ್ತು ಹಳ್ಳಿ ಸೈಡು ಯಾವ ರೀತಿ ಸಾಂಬಾರನ್ನ ಮಾಡ್ತಾರೆ ಅಂದರೆ ತರಕಾರಿ ಸಾಂಬಾರನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಮೊದಲಿಗೆ ನಾನಿಲ್ಲಿ ಕಾಯಿ ತುರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿನ ತೊಗೊಂಡಿದ್ದೀನಿ ನೋಡಿ. ಯಾವ ರೀತಿ ಮಾಡಬೇಕು ಅಂತಂದರೆ ಮೊದಲಿಗೆ ನಾವು ಒಂದು ಬಟ್ಲಿಗೆ ನಾವು ಫಸ್ಟು ಒಂದೆರಡನ್ನ ಹಚ್ಕೊಂಡಿರೋ ಅಂಥ ಒಂದೆರಡು ಟೊಮೊಟೊ ಹಣ್ಣು ಹಾಕೋತಾ ಇದ್ದೀನಿ. ಟೊಮೊಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ನಾವು ಹಾಕ್ಕೊಂಡು ಚೆನ್ನಾಗಿ ಕೈಗಲ್ಸೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾಕಪ್ಪ ಈ ರೀತಿ ಕೈಗಲ್ಸೋದು ಅನ್ನೋದಾದರೆ ಊರಲ್ಲಿ ಕರೆಂಟ್ ಇರಲ್ಲ. ಸೊ ನಾವು ಹೊಲದಲ್ಲೆಲ್ಲ ಕೆಲಸ ಇರುತ್ತೆ, ಕೂಲಿ ಹೋಗಬೇಕಾಗುತ್ತೆ. ಅಂಥ ಟೈಮಲ್ಲಿ ನಾವು ಈ ರೀತಿ ಮಾಡ್ಕೋತೀವಿ. ಇನ್ನು ಖಾರದ ಪುಡಿ ಹಾಕೋತಾ ಇದ್ದೀನಿ ನೋಡಿ. ಇಲ್ಲಿ ನಿಮ್ಮ ಕ್ವಾಂಟಿಟಿ ಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಂಡು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಕೆಲವರು ಕೈಯಲ್ಲಿ ಈ ಥರ ಮಾಡೋದು ಇಷ್ಟ ಆಗಲ್ಲ, ಮ್ಯಾಶ್ ಮಾಡೋದು. ಸೊ ನಮ್ಮ ಹಳ್ಳಿ ಕಡೆ ಎಲ್ಲ ನಾವು ಇದೇ ರೀತಿಯೇ ಮಾಡೋದು. ಉಪ್ಪು ಸಾಂಬಾರು, ಸಪ್ಪೆ ಹೆಸರೆಲ್ಲ ಮಾಡ್ತೀವಲ್ವ, ಸೊ ಇದೇ ರೀತಿ ನಾವು ಕಿವುಚೋದು. ಸೊ ಹಂಗಾಗಿ ನಾನು ಕೈಯಲ್ಲೇ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ. ಸೊ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ನೀರು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನೀಗ ಮಾಡ್ಕೊಳ್ಳೋಣ ಬನ್ನಿ ಸಾಂಬಾರು ಯಾವ ರೀತಿ ಮಾಡೋದು ಅಂದರೆ, ಮೊದಲಿಗೆ ಒಂದು ಕುಕ್ಕರ್ನ ಇಟ್ಟು ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಅದು ಎಣ್ಣೆ ಕಾದ ನಂತರ ಸಾಸಿವೆನ ಹಾಕಿ ಅದು ಚಿಟಪಟ ಆದಮೇಲೆ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ, ಒಂದೆರಡು ಎಸ್ಲು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ಆದ ನಂತರ ಸ್ವಲ್ಪ ಚಿಕ್ಕದಾಗಿ ಹಚ್ಚಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ನೋಡಿ. ಇಲ್ಲಿ ಈ ರೀತಿ ನಾವು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಸೀಸ್ಬಾರ್ದು, ತುಂಬಾ ಹಸಿ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಇನ್ನು ಚಿಕ್ಕದಾಗಿ ಹಚ್ಕೊಂಡಿರೋಂತಹ ಟೊಮೊಟೊ ಹಣ್ಣು ಆಗಲೇ ಹಚ್ಕೊಂಡಿದ್ನಲ್ವ, ಸೊ ಅದನ್ನೇ ಸ್ವಲ್ಪ ಇರಿಸಿದ್ದೆ. ಟೊಮೊಟೊ ಹಣ್ಣು ಹಾಕ್ಕೊಂಡು ನಾವು 4 ಥರದ ತರಕಾರಿನ ತೊಗೊಂಡಿದ್ದೀನಿ. ಇಲ್ಲಿ ಆಲೂಗೆಡ್ಡೆ, ಬದನೆಕಾಯಿ ಮತ್ತು ಮೂಲಂಗಿನೂ ತೊಗೋಬೋದು. ಜೊತೆಗೆ ಬದನೆಕಾಯಿ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಬೇಸಿಗೆ ಸಮ್ಮರ್ ಅಲ್ವಾ, ಹಂಗಾಗಿ ಈಟು ಅಂತಂದ್ಬಿಟ್ಟು ನಾನು ತೊಗೊಂಡಿಲ್ಲ. ಆಪ್ಷನಲ್ಲು, ನಿಮಗೆ ಬೇಕಂದರೆ ತೊಗೊಳ್ಳಿ, ಬೇಡ ಅಂದರೆ ಬೇಡ. ಆ ತರಕಾರಿನೆಲ್ಲ ಹಾಕ್ಕೊಂಡು ನಾವು ತುಂಬ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾವೇನು ಆಗಲೇ ಮಿಕ್ಸ್ ಮಾಡ್ಕೊಂಡಿದ್ವಿ ಅದನ್ನು ಸಾಂಬಾರನ್ನ ಇದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇಲ್ಲಿ ತುಂಬ ತೆಳುವೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಒಂದು ಮೀಡಿಯಮ್ ಆಗಿದೆ. ಇನ್ನು ನಾವು ಯಾವುದೇ ಬೇಳೆ ಸಾಂಬಾರಾಗಲಿ ಇಲ್ಲ ತರಕಾರಿ ಸಾಂಬಾರು ಮಾಡಿದ್ರು ನಾವು ಬೇಳೆ ಹಾಕೋದು ಮುಖ್ಯ. ಸೊ ಹಂಗಾಗಿ ಒಂದು ಸಣ್ಣ ಬೋಲಲ್ಲಿ ಒಂದು ಬೋಲನ್ನ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು 3ರಿಂದ 4 ಕೂಗಂತೂ ಕೂಗಿಸ್ಲೇಬೇಕು. ಬೇಳೆ ಚೆನ್ನಾಗಿ ಬೇಯಬೇಕು. ಬೇಳೆ ಬೆಂದಷ್ಟು ತುಂಬಾ ರುಚಿಯಾಗಿರುತ್ತೆ ತರಕಾರಿ ಸಾಂಬಾರು. ಇನ್ನು ನೋಡಿ, ನಾನಿಲ್ಲಿ ಬೇಯಿಸೋಣ ಅಂತ ಇಟ್ಟಿದ್ದೀನಿ. ಒಂದು 3-4 ವಿಶಿಲ್ ಹಾಕ್ಸಿದ್ದೀನಿ. ಇಲ್ಲಿ ಆಲ್ರೆಡಿ ಆಲೆ ಕೂಗಿದೆ, ವಿಶಿಲ್ ಹಾಕಿದೆ. ಸೊ ಹಂಗಾಗಿ ಕುಕ್ಕರ್ ಲಿಡ್ ತೆಗೆಯೋಣ ಅಂತಂದ್ಬಿಟ್ಟು ತೆಗಿತಾ ಇದ್ದೀನಿ ನೋಡಿ. ಇಲ್ಲಿ ತುಂಬಾ ಘಮ ಅಂತ ಸ್ಮೆಲ್ ಬರ್ತಾಯಿದೆ, ತುಂಬ ಚೆನ್ನಾಗಿದೆ ಸ್ಮೆಲ್ ಬರ್ತಾಯಿದೆ ನೋಡಿ. ಈ ರೀತಿ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿದೆ ತರಕಾರಿ ಸಾಂಬಾರು. ತುಂಬ ತೆಳುನೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ನಾರ್ಮಲ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಇರಬೇಕು. ಇದು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಮುದ್ದೆಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ನಾವು ಹಳ್ಳಿ ಕಡೆ ಅರ್ಜೆಂಟಿಗೆ ಸಾಂಬಾರಿಗೆ ಕರೆಂಟ್ ಇಲ್ಲದೆ ಇರೋವಂಥ ಟೈಮಲ್ಲಿ ಬೇಗನೆ ಮಾಡ್ಕೊಳ್ಳೋಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಇನ್ನು ನಾನು ನಾಳೆ ಗುರುವಾರ ಅಲ್ವಾ, ಸೊ ಹಂಗಾಗಿ ರಾಯರಿಗೆ ಪೂಜೆಗೋಸ್ಕರ ಹೂವು ತಂದಿದ್ದೆ. ನಾನು ಯಾವತ್ತೂ ಅಷ್ಟೇ ಹೂವು ತಂದಮೇಲೆ ಸ್ವಲ್ಪ ಹೂವು ಕಟ್ಟೋ ಹೂವನ್ನು ತರ್ತೀನಿ. ಯಾಕಂದರೆ ನನಗೆ ನಾನು ಕಟ್ಟಿ ಹಾಕಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ತುಂಬಾ ಸಮಾಧಾನ ಅನಿಸುತ್ತೆ. ಸೊ ಹಂಗಾಗಿ ನಾನು ಕಟ್ಟೋ ಹೂವನ್ನ ತಂದುಬಿಟ್ಟು ಸ್ವಲ್ಪನಾದರೂ ಕಟ್ಬಿಟ್ಟು ಹಾಕಿ ಪೂಜೆ ಮಾಡ್ತೀನಿ. ಅದಕ್ಕೆ ನನಗೆ ಹೂವು ಅಂದರೆ ರಾಯರಿಗೆ ಯಾವ ಹೂವು ಅಂತ ಇಷ್ಟ ಅನ್ನೋದನ್ನು ನಿಮ್ಗೆ ಆಲ್ರೆಡಿ ಒಂದು ಲಾಗಲ್ಲಿ ಹೇಳಿದ್ದೀನಿ. ಯಾವ ಹೂವು ಅಂದರೆ ಇಷ್ಟ, ಯಾವ ಹಾಕಬೇಕು, ಯಾವ ಹಾಕಬಾರ್ದು ಅನ್ನೋದ್ರ ಬಗ್ಗೆನೂ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಟೈಮ್ ಇದ್ದರೆ ಚೆಕ್ ಮಾಡಿ ಫ್ರೆಂಡ್ಸ್. ಇನ್ನು ನಾವು ಹೂವನ್ನ ಯಾವತ್ತೂ ಹೂವು ಕಟ್ಟಿದ ಮೇಲೆ ದಾರನ ಯಾವತ್ತೂ ಬಾಯಲ್ಲಿ ಕಡಿಬಾರ್ದು. ಸೊ ನಾವು ಕೈಯಲ್ಲಾದರೂ ಕಟ್ ಮಾಡಬೇಕಾದ್ರೆ ಸೀಸರ್ ಯೂಸ್ ಮಾಡಬೇಕು. ಇನ್ನು ನಾವು ಹೂವು ಕಟ್ಟೋಕ್ಕೆ ಯಾವ ಥ್ರೆಡ್ ಯೂಸ್ ಮಾಡಬೇಕು ಅಂತ ಅಂದರೆ, ಯಾವುದೇ ಕಾರಣಕ್ಕೂ ದೇವರಿಗೆ ಹೂವು ಕಟ್ಟುವಾಗ ಕಪ್ಪು ದಾರನ ಯೂಸ್ ಮಾಡಬೇಡಿ. ಯಾಕೆ ಅಂತಂದರೆ ಕಪ್ಪು ಶ್ರೇಯಸ್ಸಲ್ಲ ಅಂತಾರೆ. ಸೊ ಹಂಗಾಗಿ ಕಪ್ಪನ್ನೇ ಯಾವುದೇ ಕಾರಣಕ್ಕೂ ಬಳಸಬೇಡಿ. ಇನ್ನು ಬಿಳಿ ದಾರ ಬರುತ್ತಲ್ವ, ಬಿಳಿ ದಾರದಲ್ಲಿ ಹೂವು ಕಟ್ಟಿ. ಇಲ್ಲ ಅಂತಂದರೆ ಈ ರೀತಿ ಅರಿಶಿನ ಕಲ್ಲರು ನಾವು ಅಂಗದಾರ ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ವ, ಸೊ ಆ ದಾರನ ನೀವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್, ಬಾಯ್, ಟೇಕ್ ಕೇರ್.